ಸ್ನೇಹಿತರೆ ನಮಸ್ತೆ. ಎಲ್ಲರೂ ಮಲಗೋ ಸಮಯ. ಈ ಸಮಯದಲ್ಲಿ ನಾನು ನಿಮಗೆ ಒಂದೆರಡು ಮಾತಾಡಬೇಕು ಅಂತ ಹೇಳಿ ಬಂದಿದ್ದೀನಿ. ದಯವಿಟ್ಟು ಬೇಸರ ಮಾಡಿಕೊಳ್ಳದೆ ಕೊನೆವರೆಗೂ ಈ ವಿಡಿಯೋ ನೋಡಿ. ಸ್ನೇಹಿತರೆ, ಇವತ್ತು ಈ ವಿಡಿಯೋನ ನೀವು ವಾಟ್ಸಪ್ಪಲ್ಲಿ ನೋಡ್ತಾ ಇರ್ಬೋದು, ಅಥವಾ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಯಾರೋ ತೆಗೆದು ಹಾಕೊಂಡಿರ್ಬೋದು. ಎಲ್ಲಿ ನೋಡ್ತಿದ್ದೀರೋ ಅಲ್ಲಿಂದನೇ ಈ ವಿಚಾರವನ್ನು ಹಂಚಿಕೊಳ್ಳಿ. ಮತ್ತೆ ಮಲಗೋದಕ್ಕೆ ಮುಂಚೆ ಈ ವಿಚಾರವನ್ನು ಗಂಭೀರವಾಗಿ ಯೋಚಿಸಿ ಏನು ಮಾಡಬೇಕು ಅಂತ ನಿಮ್ಮ ಮನಸ್ಸು ಹೇಳುತ್ತೋ ಅದನ್ನು ಮಾಡಿ. ಸ್ನೇಹಿತರೆ, ಕಳೆದ 10 ವರ್ಷಗಳಿಂದ ನಿರ್ಭೀತಿಯಿಂದ ನಾನು ಹೋರಾಟಗಳನ್ನು ಮಾಡ್ಕೊಂಡು ಬಂದೆ. ಆ ಹೋರಾಟಗಳು ಎಷ್ಟರ ಮಟ್ಟಕ್ಕೆ ಕೆಲವು ಅಕ್ರಮ ಗೋ ವ್ಯಾಪಾರಿಗಳನ್ನ, ಅಕ್ರಮ ವ್ಯಾಪಾರಸ್ಥರನ್ನ, ಅನೇಕ ಜಿಹಾದಿ ಮನಸ್ಥಿತಿಗಳನ್ನ ಅದೆಷ್ಟರ ಮಟ್ಟಿಗೆ ನಿದ್ದೆಗೆಡಿಸಿತ್ತು ಅಂತ ಅಂದ್ರೆ, ಹೇಗಾದ್ರೂ ಮಾಡಿ ಪುನೀತ್ ಕೆರೆಹಳ್ಳಿಯನ್ನ ಮಟ್ಟ ಹಾಕ್ಲೇಬೇಕು ಅಂತ ಬಹಳ ದೊಡ್ಡ ಮಟ್ಟದಲ್ಲಿ ಅಪಪ್ರಚಾರಗಳನ್ನು ಮಾಡಿದ್ರು. ಅವನು ಅಂತೋನು, ಅವ್ನು ಹಿಂಗೆ, ಅವ್ನು ಹಾಗೆ, ಅಂದ್ರೆ ಹಿಂದೂಗಳನ್ನೇ ನನ್ನ ವಿರುದ್ಧ ಎತ್ತು ಕಟ್ಟುವ ಬಹಳ ದೊಡ್ಡ ಪ್ರಯತ್ನವನ್ನು ಮಾಡಿದ್ರು. ಎಲ್ಲೂ ಸಕ್ಸಸ್ ಆಗ್ಲಿಲ್ಲ. ಕೊನೆಗೆ ಅವರು ಯಾವಾಗ ಸರ್ಕಾರ ಬಂತು, ಸತತ 2.5 ವರ್ಷಗಳಿಂದ ಪುನೀತ್ ಕೆರೆಹಳ್ಳಿ ಫೈಲ್ ಇಟ್ಕೊಂಡು ತಿರ್ಗಬಾರ್ದ ಕಡೆ ಎಲ್ಲ ತಿರುಗಾಡಿ ಕೊನೆಗೊಂದು ಲೀಗಲ್ ಸೆಲ್ನ ಮಾಡ್ತಾರೆ. ಇಡೀ ಕರ್ನಾಟಕದ ಅಕ್ರಮ ಗೋ ವ್ಯಾಪಾರಿಗಳೆಲ್ಲ ಫಂಡ್ ಮಾಡ್ತಾರೆ, ಒಂದು ದೊಡ್ಡ ಲೀಗಲ್ ಸೆಲ್ ಮಾಡ್ತಾರೆ. ಸ್ನೇಹಿತರೆ, ನನ್ನ ಫೇಸ್ಬುಕ್ ಅಕೌಂಟ್ ನಿಮಗೆ ಗೊತ್ತಿರಬೇಕು. ಅದು ಈಗ ಕರ್ನಾಟಕ ಲಾ ಅಂಡ್ ಎನ್ಫೋರ್ಸ್ಮೆಂಟ್ ಅದನ್ನ ನಿರ್ಬಂಧ ಮಾಡಿದೆ. ಭಾರತದಲ್ಲಿ ಪುನೀತ್ ಕೆರೆಹಳ್ಳಿ ಅಕೌಂಟ್ ಎಲ್ಲೂ ಕೂಡ ಅವನ ಯಾವುದೇ ಕಂಟೆಂಟ್ಗಳು ಪ್ರದರ್ಶನ ಮಾಡಬಾರ್ದು ಅಂತ ನಿರ್ಬಂಧನ ಮಾಡಲಾಗಿದೆ. ಈ ನಿರ್ಬಂಧವನ್ನು ಪೊಲೀಸ್ ಇಲಾಖೆ ಮಾಡಿದ್ದಲ್ಲ, ಸರ್ಕಾರ ಪೊಲೀಸ್ ಇಲಾಖೆಯನ್ನ ದುರ್ಬಳಕೆ ಮಾಡಿಕೊಂಡು ಸರ್ಕಾರದ ಕೈನಲ್ಲಿ ಈ ಟೀಮ್ ಮಾಡಿಸಿದ್ದು. ಯಾವ ಟೀಮು? ಯಾಕೆ ಪುನೀತ್ ಕೆರೆಹಳ್ಳಿ ಕಂಡ್ರೆ ಅವರಿಗೆ ಅಷ್ಟೊಂದು ದ್ವೇಷ? ಯಾಕೆ ಅಂತ ಅಂದ್ರೆ, ಅವರ ಅಕ್ರಮ ಮಾಂಸ ದಂಧೆಗೆ, ಅವರ ಅಕ್ರಮ ವ್ಯವಹಾರಗಳಿಗೆ ದುಸ್ವಪ್ನವಾಗಿದ್ದು, ಸಿಂಹ ಸ್ವಪ್ನವಾಗಿದ್ದು ಪುನೀತ್ ಕೆರೆಹಳ್ಳಿ ತಂಡ. ಯಾಕೆ ಗೊತ್ತಾ? ಯಾಕೆ ಅಂತ ಅಂದ್ರೆ, ಪುನೀತ್ ಕೆರೆಹಳ್ಳಿ ತಂಡ ಯಾವುದೇ ರಾಜಕಾರಣಿಗಳ ಕೈ ಕೆಳಗೆ ಕೆಲಸ ಮಾಡ್ತಿರ್ಲಿಲ್ಲ. ಇದು ಸ್ವತಂತ್ರ ಸಂಸ್ಥೆ ತರ ಕೆಲಸ ಮಾಡ್ತಾ ಇತ್ತು. ಯಾರ ಮುಲಾಜಿಗೂ ಬಗ್ಗೋದಿಲ್ಲ. ಯಾರಾದ್ರೂ ಒಳ್ಳೇದ್ ಮಾಡಿದ್ರೆ ಅವರಿಗೆ ಧನ್ಯವಾದ ತಿಳಿಸೋದು ಬಿಟ್ರೆ ₹1 ದುಡ್ಡು ಕೊಡ್ತಿರ್ಲಿಲ್ಲ. ನಾವು ಯಾರಿಂದನೂ ₹1 ಹಣವನ್ನು ಕೇಳ್ತಿರ್ಲಿಲ್ಲ. ಯಾಕೆ ಗೊತ್ತಾ? ಯಾಕೆ ಅಂತ ಅಂದ್ರೆ, ಇದೇ ಸಾಮಾಜಿಕ ಜಾಲತಾಣದ ಮುಖಾಂತರ ಆಟೋ ಡ್ರೈವರ್ ಇಂದ ಹಿಡಿದು ಮನೆ ಕೆಲಸ ಮಾಡೋರ್ವರೆಗೂ ನಂಗೆ 500, 1000, 300, 200, ₹50 ತನಕ ಕೊಡ್ತಿದ್ರು. ಈ ಹಣ ಬರದಂತೆ ಅವನಿಗೆ ತಡಿಬೇಕು. ಅವನು ಯಾವ ಮಟ್ಟಕ್ಕೆ ಅಂತ ಅಂದ್ರೆ, ಅವನ ಹುಡುಗರುಗಳನ್ನ ಮೇಂಟೈನ್ ಮಾಡೋಕ್ಕಾಗಬಾರ್ದು. ಅವನ ಜೊತೆಗಿರೋರೆಲ್ಲ ದೂರ ಆಗಬೇಕು, ಅವನನ್ನ ಏಕಾಂಗಿ ಮಾಡಬೇಕು, ಯಾರು ಅವನ ಜೊತೆಗೆ ನಿಲ್ಬಾರ್ದು ಅಂತ ಹೇಳಿ ಬಹಳ ದೊಡ್ಡ ಷಡ್ಯಂತ್ರವನ್ನ ಮಾಡಿದ್ರು. ಬೇರೆ ಅಟ್ಯಾಕ್ಗಳು ನನ್ನ ವಿರುದ್ಧ ಸುಪಾರಿ ಕೊಟ್ರು. ಎಲ್ಲೆಲ್ಲಿ ಮೈಸೂರಿನಲ್ಲಿ ಯಾರು ಸೇರ್ಕೊಂಡು ದೊಡ್ಡ ದೊಡ್ಡವ್ರು ಮೀಟಿಂಗ್ ಮಾಡಿ ಎಷ್ಟು ಲಕ್ಷಕ್ಕೆ ಸುಪಾರಿ ಕೊಟ್ರು. ಈ ಸುಪಾರಿಗಳನ್ನೆಲ್ಲ ತಡೆಯಬಲ್ಲ ಬಹಳ ದೊಡ್ಡ ಶಕ್ತಿ ಪುನೀತ್ ಕೆರೆಹಳ್ಳಿ ಹತ್ರ ಇದೆ ಅಂತ ಗೊತ್ತಾದಾಗ ಆ ಶಕ್ತಿ ಯಾವುದು ಅಂತ ತಿಳ್ಕೊಂಡ್ರು. ಆ ಶಕ್ತಿ ಮತ್ತಿನ್ಯಾವುದೂ ಅಲ್ಲ, ಈ ವಿಡಿಯೋ ನೋಡ್ತಾ ಇರೋ ನೀವೇ ನನ್ನ ಶಕ್ತಿ ಆಗಿದ್ರಿ. ಈ ವಿಡಿಯೋವನ್ನು ನೋಡ್ತಾ ಇರೋ ಪ್ರತಿಯೊಬ್ರು ನನ್ನ ಶಕ್ತಿಯಾಗಿದ್ರಿ. ಯಾಕೆ ಅಂತ ಅಂದ್ರೆ, ನೀವೆಲ್ಲರೂ ನಿರ್ಭೀತಿಯಿಂದ, ನೀವೆಲ್ಲರೂ ಕೂಡ ನಿಷ್ಕಲ್ಮಶವಾಗಿ ನನ್ನಿಂದ ಯಾವ ಇದನ್ನು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಳ್ಳದೆ ಪುನೀತ್ ಕೆರೆಹಳ್ಳಿಗೆ ನಾವು ಬೆಂಬಲ ಕೊಡ್ತೀವಿ ಅಂತ ಹೇಳಿ ನೀವು ನಿಷ್ಕಲ್ಮಶವಾಗಿ ಬೆಂಬಲ ಕೊಟ್ಟು ನೀವು ದುಡಿದ ಹಣದಲ್ಲಿ 1% ಆದ್ರೂ ಕೂಡ, ಅಂದ್ರೆ 10, 50, 100 ರೂಗಳನ್ನು ನನಗೆ ಕೊಟ್ಟಿದ್ರಿ. ಮತ್ತು ನನ್ನ ವಿಡಿಯೋವನ್ನು ಶೇರ್ ಮಾಡ್ತಿದ್ರಿ. ನನಗೆ ನೀವೆಲ್ಲ ಕೊಟ್ಟ ಆ ಬೆಂಬಲ ಇತ್ತಲ್ಲ, ನಿಮ್ಮ ಮನೆ ಮಗ ಅಂತೇಳಿ, ಆ ಬೆಂಬಲವನ್ನು ಹೊಡಿಬೇಕು ಅಂತ ಹೇಳಿ ಇಡೀ ನನ್ನ ಸೋಷಿಯಲ್ ಮೀಡಿಯಾ, ಎಲ್ಲ ಸಾಮಾಜಿಕ ಜಾಲತಾಣಗಳನ್ನು ನಿರ್ಬಂಧ ಮಾಡಿದ್ರು. ನನ್ನ ವಿರುದ್ಧ ಬಹಳ ದೊಡ್ಡ ಷಡ್ಯಂತ್ರವನ್ನು ಮಾಡಿದ್ರು. ಸ್ನೇಹಿತರೆ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಹಾಕ್ತೀನಿ, ಅಬ್ದುಲ್ ರಜಾಕ್ದು, ನೋಡ್ಕೊ ಬನ್ನಿ. ಈತನನ್ನ ಮುಂದಿಡ್ಕೊಂಡು ಅನೇಕ ಸಂಸ್ಥೆಗಳು, ಅನೇಕರು ನನ್ನ ವಿರುದ್ಧ ಕೆಲಸ ಮಾಡಿದ್ರು. ನಿಮಗೆ ಗೊತ್ತಿರಲಿ, ನನ್ನ ವಿರುದ್ಧ ಇದೇನ್ ನಡೀತು, ಈ ಡಾಕ್ಯುಮೆಂಟ್ ಎಲ್ಲ, ಇದು ಪೊಲೀಸ್ನವ್ರು ಮಾಡೋದಕ್ಕಿಂತ ಹೆಚ್ಚು ಮಾಡಿದ್ದು ಈ ಅಬ್ದುಲ್ ರಜಾಕ್ ಟೀಮ್. ಈ ಟೀಮ್ ಕುತ್ಕೊಂಡು ತಯಾರು ಮಾಡಿದ್ದು. ಯಾಕೆ ಮಾಡಿದ್ರು ಅಂದ್ರೆ, ಪುನೀತ್ ಕೆರೆಹಳ್ಳಿ ಒಬ್ಬನನ್ನ ಮಟ್ಟ ಹಾಕಬೇಕು ಅಂತ ಇಷ್ಟು ಜನ ನಿದ್ದೆ ತಲೆ ಕೆಡಿಸ್ಕೊಂಡ್ರಲ್ಲ, ಇಷ್ಟು ಜನ ಕೆಲಸ ಮಾಡಿದ್ರಲ್ಲ. ಸತತ 2.5 ವರ್ಷ ಇವರು ಅಧಿಕಾರಕ್ಕೆ ಬಂದಾಗ್ಲಿಂದ ಹಿಡಿದು ಸತತ ಕಾಂಗ್ರೆಸ್ 2.5 ವರ್ಷದಿಂದ ನನ್ನನ್ನು ಕಟ್ಟಾಕೋಕೆ ಪ್ರಯತ್ನ ಮಾಡಿ ಈಗ ಆರಂಭದ ಗೆಲುವನ್ನು ಪಡೆದಿದ್ದಾರೆ. ಇದು ಆರಂಭದ ಗೆಲುವಾಗಿ ಮಾತ್ರ ಇರುತ್ತೆ, ಅಂತ್ಯದಲ್ಲಿ ಗೆಲುವು ನಮ್ದೇ ಆಗಿರುತ್ತೆ ಅನ್ನೋದನ್ನು ಮರಿಬೇಡಿ. ಇವತ್ತು ನನ್ನನ್ನು ಮಾತಾಡ್ದಂತ ಕಟ್ಟಾಕೋ ಪ್ರಯತ್ನ ಏನ್ ಮಾಡಿದ್ದೀರಿ ಸ್ನೇಹಿತರೆ? ಅದರಿಂದ ಏನೇನ್ ನಡೀತು ಪಿತೂರಿ ಅಂತ ನೋಡ್ಕೊಂಡು ಬನ್ನಿ ಹೇಳ್ತಾರೆ ಒಂದ್ಸಲ. ಅಂದ್ರೆ ಗೂಗಲ್ ಪೇ ಬರಬಾರ್ದು, ಫೋನ್ ಪೇ ಬರಬಾರ್ದು, ಹಣನೇ ಬರಬಾರ್ದು. ಇದು ಒಂದ್ ಕಡೆ ಆದ್ರೆ ಇನ್ನು ಬೆಂಬಲ ಸಿಗಬಾರ್ದು, ಇವನು ವಿಡಿಯೋಗಳು ಜನರು ಮುಟ್ಟಬಾರ್ದು, ಇವನ ಯಾವ ಮಾತುಗಳು ಜನರನ್ನು ತಲುಪಬಾರ್ದು ಅಂತ ಏನೆಲ್ಲ ಮಾಡಿದ್ರು ಅಂತ ಒಂದ್ಸಲ ನೋಡ್ಕೊಂಡು ಬನ್ನಿ.
तो दिखाएंगे आपके ऑप्शंस क्या क्या है, क्या बोल करके आप रिपोर्ट करेंगे। अरे उसका अकाउंट रिपोर्ट करके आप ब्लॉक कर दीजिए ना। एक बार उसका अकाउंट ब्लॉक हो जाएगा तो ना गूगल पे आएगा ना फोन पे आएगा। इसके ऊपर एक्शन लीजिए, कलम का इस्तेमाल करिए। मैं खुल करके नहीं बोलना चाहता, लेकिन मैं ये जो भोंकने वाले कुत्ते थे इनके खिलाफ एक बहुत बड़ा बेड़ा उठाया हूँ। इंशाल्लाह अनकरीब न्यूज आप तक तो आएगी। मैं ये दिखाना नहीं चाहता था पब्लिक फोरम में कि जब तक के काम ना हो जाए, लेकिन कुछ कर रहे हैं। कलम का इस्तेमाल करिए, दिमाग का इस्तेमाल करें, पेन का इस्तेमाल करें। ನೋಡುದ್ರಲ್ವಾ, ಇಷ್ಟೇ ಅಲ್ಲ, ಬಹಳ ದೊಡ್ಡ ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನನ್ನ ವಿರುದ್ಧ ಷಡ್ಯಂತ್ರ ನಡೀತು. ಆದ್ರೆ ನಾನು ನಿಮ್ಮ ಹತ್ರ ಹೇಳ್ಕೊಳ್ತೇನೆ, ಏನೆಲ್ಲ ಅಂದ್ರು, ಎಷ್ಟೆಲ್ಲ ಅಂದ್ರು, ಇವತ್ತು ನನ್ನ ಹತ್ರ ಸೋಷಿಯಲ್ ಮೀಡಿಯಾ ಇಲ್ದಂಗೆ ಮಾಡಿದ್ರು. ಆದ್ರೆ ನನ್ನ ವಿಡಿಯೋಗಳು, ನನ್ನ ಮಾತುಗಳು ಜನರನ್ನ ಮುಟ್ಟದಂತ ಮಾಡ್ಲಿಕ್ಕೆ ಇವ್ರ ಕೈಲಾಯ್ತಾ? ಇವತ್ತು ನನ್ನ ವಿಡಿಯೋಗಳು ಎಲ್ಲ ಆಗ್ತಾರೋ ಅಲ್ಲೆಲ್ಲ ಕೆಳಗಡೆ ಬಂದು ಇವು ಕಾಮೆಂಟ್ ಮಾಡ್ಕೊಂಡು ಕಿತ್ತಾಡ್ಕೊಂಡು ಬೈಕೊಂಡು ಇವ್ರಗಳ ತಲ್ಲಿ ನಿದ್ದೆ ಕೆಟ್ಟಿದೆಯೇ ಹೊರತು ನನ್ನ ನಿದ್ದೆ ಕೆಡ್ಸೋಕಾಗ್ಲಿಲ್ಲ ಇವ್ರ ಕೈಲಿ. ಇವತ್ತು ನನ್ನ ವಿಡಿಯೋನ ಇವ್ರು ಯಾವ ಪೇಜಲ್ಲಿ ಹಾಕೊಳ್ತಾರೋ ಆ ಪೇಜ್ ಕೆಳಗಡೆ ಅವೇ ಇರ್ತವೆ. ಆ ಸೈತಾನ್ಗಳು, ಆ ಸೋರ್ಕ ಬಚ್ಚಗಳು ಕೆಳಗಡೆ ಬಂದು ಕಮೆಂಟ್ ಮಾಡ್ತಿರ್ತವೆ, ಪುನೀತ್ ಕೆರೆಹಳ್ಳಿ ಅಲ್ಲ. ಯಾಕೆ ಅಂತ ಅಂದ್ರೆ ನಿದ್ದೆಗೆಡ್ಸಿರೋದು ಅವರೇ, ಇನ್ನೂ ನಿದ್ದೆಗೆಟ್ಟಿರೋದು ಅವರೇ, ನಾನಲ್ಲ. ಸ್ನೇಹಿತರೆ, ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ಪ್ರತಿ ಸಲ ನಾನು ನಿಮ್ಮಲ್ಲಿ ಕೈ ಮುಗಿದು ಬೇಡ್ಕೊಳ್ತೇನೆ, ನಿಮ್ಮ ಶಕ್ತಿ ಒಂದಿದ್ರೆ ಸಾಕು. ನಿಮ್ಮ ಒಂದೇ ಒಂದು ಶಕ್ತಿ ನನ್ನ ಜೊತೆಗಿದ್ರೆ ಸಾಕು. ನನಗೆ ಯಾವ ಹಣ, ಅಂತಸ್ತು, ಆಸ್ತಿ ನನಗೆ ಬೇಕಾಗಿಲ್ಲ. ಸ್ನೇಹಿತರೆ, ನಾನು ಹೇಳ್ತಿದ್ದೀನಿ, ಕಳೆದ 10 ವರ್ಷದಿಂದ ಹೋರಾಡ್ತಿಲ್ಲಿದ್ದೀನಿ. ನನ್ನ ಹತ್ರ ಒಂದು ಕಾರ್ ಕೂಡ ಇಲ್ಲ. ಮೆಟ್ರೋ ಮತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನಲ್ಲಿ ಓಡಾಡ್ತೀನಿ. ಬೇಕು ಅಂದಾಗ ಆಟೋ ಬುಕ್ ಮಾಡ್ಕೊತೀನಿ, ಕ್ಯಾಬ್ ಬುಕ್ ಮಾಡ್ಕೊಂಡು ಓಡಾಡ್ತೀನಿ. ಇವತ್ತು ನೀವು ಕೊಟ್ಟ ಹಣದಲ್ಲಿ ನಮ್ಮ ಅಮ್ಮಂಗೆ ಸೀರೆನೋ, ನಮ್ಮ ಅಪ್ಪಂಗೆ ಪಂಚನೋ, ನನ್ನ ತಮ್ಮಂಗೆ ಪ್ಯಾಂಟು ಶರ್ಟೋ ಕೊಡಿಸಿಲ್ಲ. ನಿಜವಾಗ್ಲೂ ಅದನ್ನು ನನ್ನ ಕಾರ್ಯಕರ್ತರಿಗೆ, ನಾನು ಸಂಘಟನೆಗೆ ಖರ್ಚು ಮಾಡಿದ್ದೀನಿ. ಇವತ್ತು ಬೇರೆ ಬೇರೆಯವ್ರನ್ನ ಬಿಟ್ಟು ನನ್ನ ವಿರುದ್ಧ ಅಪಪ್ರಚಾರ ಮಾಡ್ಲಾಯ್ತು, ಏನೆಲ್ಲ ಮಾಡ್ಲಾಯ್ತು. ಇವ್ರು ಯಾವುದ್ರಿಂದನೂ ತಡೆಯೋಕ್ಕಾಗಲಿಲ್ಲ ಅಂದಾಗ ಬೇರೆ ಬೇರೆ ದಾರಿಯನ್ನು ಹುಡ್ಕೊಂಡು ಬಂದರು. ಸ್ನೇಹಿತರೆ, ನಾನು ಈಗಲೂ ನಿಮ್ಮಲ್ಲಿ ಕೇಳ್ಕೊಳ್ಳೋದು, ಮತ್ತೆ ಕೈ ಮುಗಿದು ಬೇಡ್ಕೊಳ್ಳೋದು ಇಷ್ಟೇ, ಬೇಡ್ಕೊಳ್ತಾ ಇರೋದಿಷ್ಟೇ. ಹಣ, ಆಸ್ತಿ, ಅಂತಸ್ತಿಗಾಗಿ ಬದುಕಿದನಲ್ಲ ನಾನು. ನಮ್ಮಪ್ಪನ 9 ಎಕರೆ ಆಸ್ತಿಯನ್ನು ಬಿಟ್ಟು, 2.5 ಎಕರೆ ಕಾಫಿ ತೋಟ ಬಿಟ್ಟು, ಮತ್ತೆ ಸಾವಿರಾರು ಅಡಿಕೆ ಗಿಡಗಳನ್ನು ಹಾಕಿದ್ದಾರೆ, ಅದನ್ನು ಬಿಟ್ಟು ಮನೇಲಿ ಕುಳಿತುಕೋ ಸಾಕು ಪುನೀತ, ನಾನು ನಿನ್ನನ್ನು ಸಾಕ್ತೀನಿ ಅಂತ ಹೇಳೋ ನನ್ನ ತಮ್ಮ, ನಮ್ಮಪ್ಪ, ನಮ್ಮಮ್ಮನ ಬಿಟ್ಟು ನಾವು ಯಾಕೆ ಬಂದಿದ್ದೀವಿ ಅಂದರೆ ಹಣ ಆಸ್ತಿ ಮಾಡಲಿಕ್ಕೆ, ಸಂಸಾರ ಮಾಡಲಿಕ್ಕೆ, ಮೋಜು ಮಸ್ತಿ ಮಾಡಲಿಕ್ಕೆ, ಮಜಾ ಮಾಡಲಿಕ್ಕೆ ಅಲ್ಲ. ಈ ದೇಶದಲ್ಲಿ ನನ್ನ ಧರ್ಮದ ಮೇಲೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ಖಂಡಿಸಿ ನನ್ನ ರಾಷ್ಟ್ರದಲ್ಲಿ ಸನಾತನ ಧರ್ಮದ ಸೇವೆ ಮಾಡಲಿಕ್ಕೆ ಬಂದಿದ್ದೀವಿ. ಧರ್ಮ ಸೇವೆಯನ್ನು ಮಾಡ್ತೀವಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾಕಾಲ ಇರಲಿ ಅಂತ ಅಷ್ಟೇ ಕೇಳ್ಕೊಳ್ತೇನೆ. ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು, ಪುನೀತ್ ಕೆರೆಹಳ್ಳಿಯ ವಿಡಿಯೋಗಳು ಎಲ್ಲೇ ಕಂಡ್ರು ಅದನ್ನು ನಿರ್ಭೀತಿಯಿಂದ, ನಿಮ್ಮ ನಿಷ್ಕಲ್ಮಶ ಪ್ರೀತಿಯಿಂದ ಮತ್ತೆ ಶೇರ್ ಮಾಡಿ, 1000 ಬಾರಿ ಶೇರ್ ಮಾಡಿ. ನೀವೇನು ಕಳ್ಕೊಳ್ಳೋದಿಲ್ಲ. ನೀವು ಮತ್ತೆ ನೋಡಿದ್ದೀರಾ, ಅದೇ ವಿಡಿಯೋ ಕಾಣಿಸ್ತಾ, ಮತ್ತೆ ಶೇರ್ ಮಾಡಿ. ಈ ಒಂದು ಪೆಟ್ಟು ಅವರಿಗೆ ಹೊಡ್ತಾ ಕೊಡಬಹುದು. ಎಲ್ಲೇ ಇರಿ, ಹೇಗೆ ಇರಿ, ಪುನೀತ್ ಕೆರೆಹಳ್ಳಿಗೆ ನಮ್ಮ ಬೆಂಬಲ ಇದೆ ಅಂತ ನೀವು ಬಹಿರಂಗವಾಗಿ ಹೇಳಿ. ನೀವು ಹೇಳ್ರು ಬಹಿರಂಗವಾಗಿ ಪುನೀತ್ ಕೆರೆಹಳ್ಳಿ ಜೊತೆಗಿದ್ದೀವಿ ಅಂತ ಹೇಳಿ, ಅವರ ಸೊಕ್ಕನ್ನು ನಾನು ಹಡಗಿಸ್ತೀನಿ. ನಾನು ಜೀವಂತ ಇರುವವರೆಗೂ ಈ ಜೀವವನ್ನು ನನ್ನ ಧರ್ಮದ ಸೇವೆಗಾಗಿ ಮುಡುಪಾಗಿಡ್ತೀನಿ. ನೀವೆಲ್ಲರೂ ಕೂಡ ನನ್ನ ಬೆಂಬಲವನ್ನು, ನನಗೆ ಕೊಟ್ಟಿರೋ ಈ ನಿಷ್ಕಲ್ಮಶ ಬೆಂಬಲವನ್ನು ಮುಂದುವರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ಇವತ್ತು ನನಗಿಲ್ಲದೆ ಇರ್ಬೋದು. ಯಾರೋ ನನ್ನ ವಿ ಸಪೋರ್ಟ್ ಪುನೀತ್ ಕೆರೆಹಳ್ಳಿ ಅಂತ ಓಪನ್ ಮಾಡ್ಕೊಂಡಿದ್ದಾರೆ, ಇನ್ಯಾರೋ ನಾವು ಪುನೀತ್ ಕೆರೆಹಳ್ಳಿ ಅಭಿಮಾನಿಗಳು ಅಂತ ಓಪನ್ ಮಾಡ್ಕೊಂಡಿದ್ದಾರೆ. ಬೇರೆ ಬೇರೆ ಪೇಜ್ಗಳನ್ನು ಮಾಡಿದ್ದೀರಿ. ಬೆಳೆಸಬೇಕು ಪುನೀತ್ ಕೆರೆಹಳ್ಳಿಯನ್ನು ಅಂತ ನೀವು ಮಾಡ್ತಿದ್ದೀರಿ. ಬೆಳೆಯೋದು ನನ್ನ ಕರ್ತವ್ಯ ಅಲ್ಲ, ಧರ್ಮಕ್ಕಾಗಿ ಬಾಳೋದು ನನ್ನ ಕರ್ತವ್ಯ. ಅದನ್ನು ನಾನು ಮಾಡೇ ಮಾಡ್ತೀನಿ. ನಿಮ್ಮೆಲ್ಲರ ಈ ಪ್ರೀತಿ ವಿಶ್ವಾಸ ಸದಾಕಾಲ ಇರಲಿ. ಇಂಥ 1000 ಸೈತಾನ್ಗಳು ಬಂದರೂ ಕೂಡ ನನ್ನನ್ನೇನು ಮಾಡ್ಲಿಕ್ಕಾಗಲ್ಲ. ಎಲ್ಲಿವರೆಗೂ ಅಂತ ಅಂದರೆ, ನಿಮ್ಮ ಬೆಂಬಲ, ಆರೈಕೆ, ಆಶೀರ್ವಾದ ಇರುವವರೆಗೂ ನನ್ನೇನು ಮಾಡೋಕ್ಕಾಗಲ್ಲ. ಸ್ನೇಹಿತರೆ, ನನಗೆ ಕ್ರಾಂತಿಕಾರಿಯಾಗಿ ಬದುಕಬೇಕು, ಕ್ರಾಂತಿಕಾರಿಯಾಗಿ ಸಾಯಬೇಕು ಅನ್ನೋ ಆಸೆ ಕೊನೆಯವರೆಗೂ ಇರುತ್ತೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇರಲಿ. ಮತ್ತೊಮ್ಮೆ ಸಿಗ್ತೀನಿ. ಇಷ್ಟೇ ನಾನು ನಿಮ್ಮ ಹತ್ರ ಬೇಡ್ಕೋಬೇಕಾಗಿದ್ದು. ಧನ್ಯವಾದಗಳು. ಜೈ ಹಿಂದ್, ಜೈ ಶ್ರೀರಾಮ್. ಮನೆ ಬಂದದಂತ ಇದು ತಿರ್ಬೋಗಿ ನನ್ನ ಮಗ ಅವನು ಯಾರೋ ಪುನೀತ್ ಕೆರೆಹಳ್ಳಿ ಅಂತೆ. ನಾನು ಬೈದು ಎಲ್ಲ ಮುಸಲ್ಮಾನ್ ಮುಖಂಡರಲ್ಲಿ ವಿನಂತಿಗೊಳ್ಳುತ್ತೇನೆ, ಪುನೀತ್ ನಾನೇ ಕನ್ನಡಿಗ, ನಾನೇ ಪಕ್ಕ ಹಿಂದೂ. ಅಯ್ಯಲ್ಲೋ ಚಪ್ಪರ್, ನಿನಗೆ ತಕ್ಕ ಪಾಠ ನಾವು ಕಲಿಸಲಿಲ್ಲ ಅಂದ್ರೆ ನಾವು ಬೆಂಗಳೂರಲ್ಲೇ ಇರಲ್ಲ. ಬೆಂಗಳೂರು ಪುನೀತ್ ಕೆರೆಹಳ್ಳಿ ಸಿಕ್ಕದ ಮೇಲೆ ಹೊಡೆದ್ ಕಳ್ಸ್ತಾರೆ ನಿನ್ಗೆ. ಈಗ ಮುಚ್ಕೊಂಡು ನಿನ್ ಕೆಲಸ ನೋಡಲ್ಲ. पुनीत केरहली ने कैसे मुसलमानों के इलाके में घुस करके जोर जबरदस्ती किया, क्या अथॉरिटी है उसकी? पुनीत केरहली
उसकी औकात क्या है? अरे हमारे खून में सब क्या हीरे हो गए? किसी में जरूरत नहीं है क्या? हमारे खून में हराम चढ़ गया है? अरे 10-20 को वो ले गए तो 50 हम लेके नहीं जा सकते? ಪುನೀತ್ ಕೆರೆಹಳ್ಳಿ ಅಂತ ಆ ನಾಯಿ ಬಾಯಿಗೆ ಬಂದಂಗ್ ಬೊಗಳ್ತಾ ಇದೆ. ವೇಸ್ಟ್ ಬಾಡಿಯಾ ತುಮ್ ಲೋಗ ಮುಸಲ್ಮಾನ ಕರ್ಕೊ ಬೋಲ್ನೆ ಶರಮ್ ಆನಾ ತುಮ್ ಲೋಗನ್ को मुसलमान के नाम पर दबा ही तुम लोग. ಪುನೀತ್ ಕೆರೆಹಳ್ಳಿ ನೀನು ತಾಕತ್ತವ್ರ ದಮ್ಮಿದ್ರೆ ಇದ್ರಿಸಿಗ್ ಮರ್ಡರ್ ಮಾಡಿದ್ ನೀನ ತಾನೆ? पुनीत केरेहಳ್ಳಿ ये कभी बड़ा नहीं हो सकता. ತುಕ್ಕಾಳಿ ನೀನ್ ಮೀಸೆ ಬೆಳೆಸ್ಕೊಂಡು ಏನಂತ ನೀನು? उसके वास्ते वो पुनीत है करेंगे ना छीना का चंबर. ಏನ್ರಿ ಒಂದು ಪುನೀತ್ ಕೆರೆಹಳ್ಳಿದು ನಕರಾಗಿ ಐತಾ ಇದೆಯೇನೋ ನೀನು ಲೈ ಪುನೀತ್ ಕೆರೆಹಳ್ಳಿ. कलमा है, ये कलमे के लिए हमें कट जाते हैं, हमें मर जाती है सर. और वहाँ के भाई हमारे जेसी रोड के भाई हमें उनकी दाद दे तुम जाको 1 से 2 जगह इसके पुनीत केरेहಳ್ಳಿ के तो फिर पुनीत केरेहಳ್ಳಿ जो है जेसी रोड काको होंगे तो सुबह 9 बजे वीडियो बना के डाल कोई कौन की रात को फोन ना करी मेरे को. अस्सलाम वालेकुम वरहमतुल्लाहि वबरकातुहू. उम्मीद है भाई सब खैरियत से हैं. आज वीडियो बनाने का मकसद क्या करके बोले तो नीचे एक सुअर के बच्चे की, एक दरिंदे की, एक हिरड़े की, एक आलकड़ी नस्ल की फोटो डालता हूँ. इसका नाम पूरे जानते हैं पुनीत केरेहಳ್ಳಿ करके बोल डालता हूँ. फिर भी मैं वीडियो बना रहा हूँ कई के वास्ते कर दूंगा. तो मैं एक मुसलमान कर दूँ. पुनीत केरेहಳ್ಳಿ एसपी सिर पकड़ू. पुनीत केरेहಳ್ಳಿ एंटायर बेंगलुरु क्या तेरा बाप का नहीं है रे? उखाड़ू. एंटायर बेंगलुरु तेरा क्या बाप का नहीं है? क्या तेरा बाप का है बेंगलुरु? भड़वे पुनीत केरेहಳ್ಳಿ कौन की एक हिजड़ा रउडी शीटर आको बोलता कलमे के बैनर हटो बोल को रे. अल्लाह अकबर. अस्सलामुअलैकुम रहमतुल्लाहि बरकातहू. एक खूनी, एक मर्डरर ನೀಲವಾಗಿ ಮಾತಾಡ್ತೀಯ. ಇವಾಗ ನಿಮ್ಗೆ ತಾಕತ್ತಿದ್ರೆ, ನಿಮ್ಗೆ ದಮ್ ಇದ್ರೆ ಇದೈತ ನೋಡಿ, ಇದು ಒಂದೇ ನೋಡು. भड़वे पुनीत केरेहಳ್ಳಿ क्या रे पुनीत? पुनीत केरेहಳ್ಳಿ को भी गोपी घोड़ा को मारने जा रही. अब तुम्हें क्या बोले? मुझे गवर्नमेंट तुम्हारी है, तुम्हें क्या भी करो एक्शन का है. एक्शन लेने के वास्ते गवर्नमेंट को करे तक हमें जपने का नहीं. तुम्हारे में जज्बा रहा तो निकलो. तुम ना बुला ले जाओ तो बुला ले आने की जवाबदारी मेरी सिराज की घरे में. शांति को चोदो पुनीत केरेहಳ್ಳಿ की, गोपी घोड़ा की. चलो जी